ಹಲೋ ಫ್ರೆಂಡ್ಸ್, ನಾವು ಈ ದಿನ ಒಂದು ಹೊಸ ರೆಸಿಪಿಯೊಂದಿಗೆ ತಮ್ಮನ್ನೆಲ್ಲ ಭೇಟಿ ಆಗ್ತಿದ್ದೀವಿ. ನಾವು ಇವತ್ತು ಏನು ಇದು ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ಹಾಗಲಕಾಯಿ ಚಿಪ್ಸ್ ಮಾಡೋದನ್ನ ಇದನ್ನ ಮಾಡ್ತಾ ಇದ್ದೀವಿ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಶುಗರ್ ಇರ್ತಕ್ಕಂಥ ಪೇಷಂಟ್ಸ್ಗೆ ಮತ್ತೆ ಹಾಗಲಕಾಯಿ ತಿಂದೇ ಇರ್ತಕ್ಕಂತಹ ಮಕ್ಕಳಿಗೆ ಈ ರೆಸಿಪಿಯನ್ನ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ಮತ್ತೆ ಆರೋಗ್ಯಕರವಾದ ವಸ್ತು ಕೂಡ ಆಗಿರೋದ್ರಿಂದ ಇದನ್ನ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ನಾವು ಇದನ್ನ ಟ್ರೈ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕಸ್ತೂರಿ ಮೇಥಿ, ಆಮೇಲೆ 3 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು, 3 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕಹಿ ಇರೋದ್ರಿಂದ 1 ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ನಾವು ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸ್. ನಂತರ ಈ ಹಾಗಲಕಾಯಿನ ಔಷಧಿನ ಸಿಂಪಡಿಸ್ತಿರ್ತಾರೆ ಅನ್ನೋ ಒಂದು ಕಾರಣದಿಂದ ನಾನು ಸ್ವಚ್ಛವಾದ ನೀರಲ್ಲಿ ತೊಳೆದು ಮತ್ತೆ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಈ ಹಾಗಲಕಾಯಿನ ದುಂಡದಾಗಿ ಕಟ್ ಮಾಡೋದಕ್ಕಿಂತ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡಿದ್ರೆ ಸ್ಲೈಸು ಚಿಕ್ಕದಾಗಿ ಅಗಲವಾಗಿ ಬರುತ್ತೆ ಅನ್ನೋ ಒಂದು ಇದರಿಂದ ಚಿಕ್ಕದಾಗಿ ಈ ತರ ಸ್ಲೈಸ್ನ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಅಗಲವಾಗಿ ಉದ್ದವಾಗಿ ಯಾಕೆ ಇದು ಕಟ್ ಮಾಡ್ಕೋಬೇಕಂತ ಹೇಳಿದ್ರೆ ದುಂಡು ಕಟ್ ಮಾಡಿದ್ರೆ ಪೀಸ್ ದಪ್ಪ ಬರುತ್ತೆ, ಎಣ್ಣೆನಲ್ಲಿ ಬೇಗ ಫ್ರೈ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ತರ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಪೀಸ್ ಚಿಕ್ಕದಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕ್ರಾಸ್ ಮೇಲೆ ಕಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಸ್ಲೈಸ್ಗಳನ್ನ ಕಟ್ ಮಾಡ್ಕೊಂಡಿದೀವಿ. ನಂತರ ಇಲ್ಲಿ ಇಟ್ಟಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಕಲ್ಸ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಗಂಟಾದ್ರೆ ಇದು ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಇದು ಕಲ್ಸೋಣ. ಇದಕ್ಕೆ ಮೊಟ್ಟೆ ಕೂಡ ಹಾಕ್ಬೋದು. ಮೊಟ್ಟೆ ತಿಂದೇ ಇರ್ತಕ್ಕಂಥವ್ರು ಸ್ಕಿಪ್ ಮಾಡಿ ನೀರಲ್ಲೇ ಕಲಿಸ್ಕೋಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಒಡೆ ಹಿಟ್ಟನ್ನ ಯಾವ ತರ ಕಲಿಸ್ತೀವಲ್ಲ ಆ ತರ ಇದನ್ನ ಚೆನ್ನಾಗಿ ಹದವಾಗಿ ಕಲಿಸ್ಬೇಕು. ಇದಕ್ಕೆ ಯಾವುದೇ ರೀತಿಯ ಕಲರ್ ಮತ್ತೆ ಬಣ್ಣವನ್ನ ನಾವು ಆಡ್ ಮಾಡಿಲ್ಲ. ನೋಡಿ, ನಾನು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ನೋಡಿ ಹದವಾಗಿ ಕಲಸಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೋತಾ ಇದ್ದೀನಿ. ನೋಡಿ, ಈಗ ಕಟ್ ಮಾಡಿ ಇಟ್ಟಿರ್ತಕ್ಕಂತಹ ಸ್ಲೈಸ್ಗಳನ್ನು ನಾನು ಪಾತ್ರೆಗೆ ಕಲಸಿಟ್ಟಿರ್ತಕ್ಕಂತಹ ಮಸಾಲೆ ಒಳಗೆ ಹಾಕ್ತಾ ಇದ್ದೀನಿ. ಈ ರೀತಿ ಪಾತ್ರೆನಲ್ಲಿ ಹಾಕೊಂಡಿರ್ತಕ್ಕಂತಹ ಹಾಗಲಕಾಯಿ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಮಸಾಲೆನಲ್ಲಿ ಕಲಿಸ್ಬೇಕು. ಕಲಿಸ್ಬಿಟ್ಟು 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ನಾವು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀವಿ. 20 ನಿಮಿಷ ನೆನೆ ಇಟ್ಟಿದ್ವಲ್ಲ, ಈಗ ಇದನ್ನ ಕಾದಿರ್ತಕ್ಕಂಥ ಎಣ್ಣೆನಲ್ಲಿ ನೋಡಿ ಹೀಗಿದೆ ನೆನೆಸಿಟ್ಟಿದ್ದು ಹಾಗಲಕಾಯಿ ಚಿಪ್ಸ್. ನೋಡಿ, ಈಗ ಎಣ್ಣೆ ಕಾದಿದೆ. ನೆನೆಸಿಟ್ಟಿರ್ತಕ್ಕಂಥ ಹಾಗಲಕಾಯಿನ ಇದು ಮಾಡಿಬಿಟ್ಟು ಎಣ್ಣೆಗೆ ಹಾಕಬೇಕು. ಇದನ್ನ ಇದು ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡಬೇಕು. ಎಷ್ಟು ಗರಿಯಾಗಿ ಬರುತ್ತೆ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ರೆಡಿಯಾಗಿದೆ. ರೆಡಿಯಾಗಿರ್ತಕ್ಕಂತಹ ಚಿಪ್ಸನ್ನ ನಾನು ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಮಕ್ಕಳಿಗೆ ಮಾಡ್ಕೊಂಡು ಕೊಟ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಮತ್ತೆ. ನೋಡಿ, ಈಗ ಹಾಗಲಕಾಯಿ ಚಿಪ್ಸ್ ರೆಡಿಯಾಗಿದೆ. ಇದನ್ನ ಮಕ್ಕಳಿಗೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತೆ ಪುನಃ ಕೇಳ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ಮಾಡ್ತಕ್ಕಂಥ ವಿಡಿಯೋ ತಪ್ಪದೆ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಈ ವಿಡಿಯೋನ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.